ದೇವಮೂಲೆಯ ಒಂದು ಕರ್ನಾಟಕ ರಾಜ್ಯದ ದೇವಮೂಲೆಯ ಮುಳುಬಾಗಿಲಿಗೆ ಆಗಮಿಸಿದಂಥ ಅವರಿಗೆ ಯಶಸ್ಸು ಖಂಡಿತ ಸಿಗುತ್ತೆ. ಆ ವಿನಾಯಕನ ಏನು ಜಕಣ ಮತ್ತು ಡಕನಾಚಾರಿ ಏನು ನಿರ್ಮಿಸಲ್ಪಟ್ಟ ವಿನಾಯಕನ ದರ್ಶನ ಪಡೆದಿದ್ದಾರೆ. ಆ ವಿಘ್ನೇಶ್ವರನು ಅವರಿಗೆ ಆಶೀರ್ವಾದ ಮಾಡಿ ಇಡೀ ರಾಜ್ಯದ ವಿಶ್ವಕರ್ಮರನ್ನು ಅವರು ಒಗ್ಗೂಡಿಸಿ ಅವರ ಒಂದು ನೋವು ಕಷ್ಟಗಳಿಗೆ ಅವರು ಸ್ಪಂದನೆ ಆಗಲಿ, ಸರ್ಕಾರದ ಸವಲತ್ತುಗಳನ್ನು ಗ್ರಾಮ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ, ನಗರ ಮಟ್ಟದಲ್ಲಿ ಯಾರು ಅಸಹಾಯಕತೆ ವಿಶ್ವಕರ್ಮರಿದ್ದಾರೋ ಅವ್ರನ್ನ ಮೇಲೆತ್ತಲು ಅವ್ರಿಗೆಲ್ಲ ನಾವು ಬೆನ್ನೆಲುಬಾಗಿ ನಿಲ್ಲೋಣ ಅಂಥವ್ರನ್ನ ನಾವು ಪಟ್ಟಿ ಮಾಡಿ ಅವ್ರಿಗಿಂತ ಇಂಥ ಕೆಲಸ ಬೇಕು, ಇಂಥ ತಾಲೂಕಲ್ಲಿ ಇಂಥ ಕೆಲಸ ಆಗಬೇಕಾಗಿದೆ ನಿಮ್ಮಿಂದ ಅಂತ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟು ಪ್ರತಿಯೊಂದು ತಿಂಗಳು ಅವ್ರ ಹತ್ರ ಮಾತಾಡಿ ಚರ್ಚೆ ಮಾಡುವಂತಹ ಕೆಲಸಗಳು ಮಾಡೋಣ. हेमन्तकुमारदेशस्य आश्लेषनक्षत्रे नगराशुजस्य साह कुटुम्बस्य श्रीनिवासस्य गोत्रोद्भवस्य सुवर्णसुगोत्रोद्भवस्य ज्ञानमूर्तिनामदेशस्य सर्वजनसुखिनो भवन्तु श्रीनिवासस्य साह कुटुम्बस्य ऐश्वर्यागन्धं धर्महाप्तरात्मोक्षाचतुर्विदाय पुरुषार्थसिद्धत्वं श्रीमहागणपति देवता परिमलपत्रपुष्पाणि समर्पयामि दिप्राणोऽभ्यबीजपूरकः वन्दे पुराणेतं दिप्राणोऽमणिकुम्भशालिनीम् रक्षां धारयामि भागं देवेभ्यो विददाभ्यागिन्न परन्दमास्तिरति दीर्घमायोः नलं धान्यं पशुं बहुकीर्तिलाभं शतसंवत्सरं दीर्घमायोः क्षत्रस्य राजा पुरुषोऽधिराजः नक्षत्राणागुं दशविशिष्टः तौ देवेभ्यः कृणतो दीर्घमायोः शतमानं पवनिशताय पुरुषश्चतेन्द्रिय आयुष्येवेन्द्रिये प्रतिष्ठते रोचरो रोचमानश्चोमलक्षोमवार पशुं बहुकीर्तिरापं शतसंवत्सरं दीर्घमायो भाग्यदा सिद्धिरस्तु.
ಅದೇ ಇಲ್ಲಿ ನಮ್ಮ ವಂಶಸ್ಥರಾದ ಜಕಣ ಮತ್ತು ಡಕಣಾಚಾರ್ಯವರ ಶಿಲ್ಪಕಲೆ ಇಲ್ಲಿರೋದ್ರಿಂದ ಅವರ ಕುಶಲ ಕಲೆ ಇಲ್ಲಿರೋದ್ರಿಂದ ಅದಕ್ಕೋಸ್ಕರ ನಾವು ಪ್ರಪ್ರಥಮವಾಗಿ ಇಲ್ಲಿ ನಾವು ಕುರುಡುಮಲೆಗೆ ಬಂದಿದ್ದೇವೆ ಆಶೀರ್ವಾದ ತಗೊಳ್ಳೋಕ್ಕೆ. ಕರ್ನಾಟಕದ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿದ್ದಾರೆ ಅಂತ ಹೌದು. ಹೊಸ ಉಡುಪು ವಿಶ್ವಕರ್ಮರ ಬಗ್ಗೆ ಮತ್ತು OBC ಏನು ಸಮುದಾಯಗಳನ್ನು ಮೇಲೆತ್ತಲು ನಿಮ್ಮ ಒಂದು ಆತುರತೆ ಏನಿರ್ಬೋದು, ಕಲ್ಪನೆ ಏನಿರ್ಬೋದು? ಕಲ್ಪನೆ ನಮ್ಮ ಗುರುಗಳು DK ಶಿವಕುಮಾರ್ ಅವರು ಹೇಳ್ದಂಗೆ ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಅದಕ್ಕೆ ನಾನು ಈ ಅವಕಾಶವನ್ನು ನಮ್ಮ ಸಂಪೂರ್ಣ ಎಲ್ಲ ಹಿಂದುಳಿದ ವರ್ಗಗಳಿಗೆ ಎಲ್ಲರಿಗೂ ಒಳಿತಾಗುವಂತೆ ನಾನು ಖಂಡಿತ ಕೆಲಸ ಮಾಡ್ತೀನಿ, ಶ್ರಮ ಪಡ್ತೀನಿ. DK ಶಿವಕುಮಾರ್ ಅವರು ತಮ್ಮ ಕ್ಲಾಸ್ಮೇಟ್ರು ಆಗಿದ್ದು. ಹೌದು. ಕ್ಲಾಸ್ಮೇಟ್ರು ಆಗಿದ್ದು. ಹೌದು ಹೌದು. ಹೇಗೆ ಒಂದು ಸರ್ಕಾರನೂ ನಿಮ್ಮದಿದೆ, ಈ ವಿಶ್ವಕರ್ಮರನ್ನ ಮೇಲೆತ್ತಲು ಮತ್ತು ಹಿಂದುಳಿದ ವರ್ಗಗಳನ್ನ ಮೇಲೆತ್ತಲು ಕೈ ಜೋಡಿಸ್ತಾರೆ. ಖಂಡಿತ ಆ ದಾರಿಯಲ್ಲೇ ನಾನು ನಡೀತೀನಿ, ಆ ದಾರಿಯಲ್ಲೇ ಶ್ರಮ ಪಡ್ತೀನಿ. ಸರ್, ಈಗ ವಿಶ್ವಕರ್ಮರು ಕೆಲವು ವಿಶ್ವಕರ್ಮರಿಗೆ ಕೆಲವು ಮಾರ್ವಾಡಿಸ ಇದರಲ್ಲಿ ಒಂದು ಬಂದಿಯಾಗಿದೆ. ಅಂದರೆ ಯಾವುದೋ ಒಂದು ಬ್ಯಾಂಕ್ ಅಪ್ರೈಸರ್ ಇರ್ಬೋದು, ಕೆಲಸ ಇರ್ಬೋದು, ಮಾರವಾಡಿಸು ಕೆಲವು ರಿಂಗ್ ಮಾಡಿಕೊಂಡು ಅವರ ಒಂದು ಸುಪ್ಪತ್ತಿಕೆಯಲ್ಲಿ ವಿಶ್ವಕರ್ಮನ್ನ ಬದುಕಿದೆ. ಅಂದರೆ ಅವ್ರು ಹೇಳಿದರೆ ಮಾತ್ರ ಬ್ಯಾಂಕ್ ಅವರು ಅವ್ರಿಗೆ ಕೆಲಸ ಕೊಡ್ತಾರೆ, ಅವರಿಗೆ ಬರೋ ಸಂಬಳದಲ್ಲಿ ಒಂದು ಪರ್ಸೆಂಟೇಜ್ ಈ ಥರ ಒಂದು ಮಾರವಾಡಿಸೋರನ್ನ ಒಂದು ಬ್ಯಾಂಕ್ಗಳು ಕೂಡ, ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ಅವರನ್ನೇ ನೇಮಿಸಿ ಅಂತ ಅವ್ರು ಯಾರು ತಗೊಂಡ್ಬಿಟ್ರೆ ಅಂಥವ್ರಿಗೆ ಮಾತ್ರ ಅದು ಕೆಲಸ ಬ್ಯಾಂಕ್ ಅಪ್ರೈಸರ್ ಕೊಡೋಕ್ಕೆ ಕೆಲಸ ಮಾಡ್ತಾರೆ. ಅದ್ರ ಮೇಲೆ ಏನಾದರೂ ನಿಮ್ಮ ಖಂಡಿತ ಈ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀನಿ. ನಾನು ಸರ್ಕಾರಕ್ಕೆ ಇದನ್ನು ತಲುಪಿಸ್ತೇನೆ. ನಮ್ಮ ಅಪ್ರೈಸರ್ಸ್ ಎಲ್ಲ ಇದ್ದಾರೆ, ನಮ್ಮ ಅಪ್ರೈಸರ್ಸ್ ಬ್ಯಾಂಕಲ್ಲಿ ನಮ್ಮವರ ಇರೋದ್ದಾರೆ. ಆದರೆ ಇದೊಂದು ಕಪಿಮುಷ್ಟಿ ಇದೆ, ಅದನ್ನು ನಾನು ಖಂಡಿತ ಮಾಡ್ತೀನಿ. ಮತ್ತು ನಾವು ಯಾರು ನಮ್ಮ ಕರ್ನಾಟಕ ಸರ್ಕಾರದಿಂದ ಗೋಲ್ಡ್ ಏನು ಚಿನ್ನ ವ್ಯಾಪಾರಿಗಳಿದಾರಲ್ಲ, ಚಿನ್ನ ವ್ಯಾಪಾರಿಗಳಿಂದ ಟ್ಯಾಕ್ಸ್ ಕಲೆಕ್ಟ್ ಆಗ್ತಾಯಿದೆ, ತುಂಬ ಟ್ಯಾಕ್ಸ್ ಹೋಗ್ತಾಯಿದೆ. ಅದರಲ್ಲಿ ಒಂದು ಪಾಲು ನಮಗೆ ನಿಗಮಕ್ಕೆ ಬರಬೇಕು ಅಂತ ನಾನು ಅದೊಂದು ಪ್ರಯತ್ನ ಮಾಡ್ತೀನಿ. ಸರ್ಕಾರಕ್ಕೆ ಅದೊಂದು ಬೇಡಿಕೆ ಇಡ್ತೀನಿ. ಜಾತಿ ಗಣತಿ ಸ್ಟಾರ್ಟ್ ಆಗಿದೆ. ಜಾತಿ ಗಣತಿಯಲ್ಲಿ ಸುಮಾರು ಪಂಗಡಗಳು ಅಂತ ಹೆಸರು ಪಡಿತಾರೆ. ಏನಂತ ನೀವು? ಜಾತಿ ಗಣತಿ ನಾನು ಒಬ್ಬ ಆವಾಗಲಿಂದ ಹೋರಾಟ, ಕಾಂತರಾಜ್ ವರದಿಯಲ್ಲಿ ನಾನು ಹೋರಾಟ ಮಾಡಿದವನೇ. ಕಾಂತರಾಜ್ ವರದಿ ಅನುಷ್ಠಾನ ಆಗಲೇಬೇಕು ಅಂತ ಹೋರಾಟ, ಎಲ್ಲ ಹಿಂದುಳಿದ ಸಮುದಾಯಗಳು ಒಗ್ಗಟ್ಟಾಗಿ ನಾನು ಕೋಲಾರಲ್ಲೂ ಬಂದಿದ್ದೀನಿ. ಕೋಲಾರಲ್ಲೂ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಇಲ್ಲಿ ನಾವು ಮೀಟಿಂಗ್ ಮಾಡಿ ಕಾಂತರಾಜ್ ವರದಿ ಜಾರಿ ಆಗಬೇಕು ಅಂತ ನಾವೆಲ್ಲ ಇಡೀ ಕರ್ನಾಟಕದಂತ ಹೋರಾಟ ಮಾಡಿದ್ದೀವಿ. ಈಗಲಾದರೂ ನಮ್ಮ ಈಗಿನ ವರದಿ ಖಂಡಿತ ಹಳೆಯ ವರದಿಯ ರೀತಿ ಹಳ್ಳ ಹಿಡಿದೆ ಖಂಡಿತ ಈ ಸರ್ಕಾರ ಮಾಡುತ್ತೆ ಅನ್ನೋ ಭರವಸೆ ಇದೆ ನನಗೆ, ಜಾರಿ ಮಾಡುತ್ತೆ. ಸುಮಾರು 15ರಿಂದ 20 ಲಕ್ಷ ವಿಶ್ವಕರ್ಮರಿದ್ದಾರೆ ಅಂತ ಗೊತ್ತಾಗ್ತದೆ ಸರ್ಕಾರ. ಇದರ ಬಗ್ಗೆ ಕೆಲವು ರಾಜಕೀಯ ಹಿತಾಸಕ್ತಿ ಇರ್ಬೋದು, ಅದ್ರ ಬಗ್ಗೆ ಕೆಲವು ಇದಿರ್ಬೋದು. ವಿಶ್ವಕರ್ಮನ ವಿಶ್ವಕರ್ಮರು ವಿಶ್ವಕ್ಕೆಲ್ಲ ಇದು ಒಳಿತು ಮಾಡ್ತಾರೆ, ಪ್ರತಿಯೊಂದು ವಸ್ತು ಅವರಿಂದನೇ ಪಡೀತಾರೆ. ಆದರೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಇನ್ನೊಂದಾಗಿ ಹಿಂದುಳಿದಿದ್ದಾರೆ. ಇದನ್ನೆಲ್ಲ ಹೇಗೆ ನೀವು ಅದನ್ನು ಬೆಳಕಿಗೆ ತರ್ತೀರಾ? ವಿಶ್ವಕರ್ಮರು ಹೇಗೆ ಅಂದರೆ ಮನೆಯಲ್ಲೇ ಗುಡಿ ಕೈಗಾರಿಕೆ, ಹೊರಗಡೆ ಎಲ್ಲಿ ಹೋಗಲ್ಲ. ಅವರು ಮನೆ ಹತ್ರನೇ ಕೆಲಸ, ಎಲ್ಲ ಅವ್ರ ಹತ್ರನೇ ಬರ್ತಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಮನೆಯಲ್ಲಿ ಆರಾಮಾಗಿರ್ತಾರೆ ಅವರು, ಹೊರಗಡೆ ಇಲ್ಲಿ ಬರೋದಿಲ್ಲ ಅವರು ವಿಶ್ವಕರ್ಮರು. ಮತ್ತು ಬುದ್ಧಿವಂತರಿದ್ದಾರೆ. ಎಲ್ಲರೂ ಹೇಳೋದು ವಿಶ್ವಕರ್ಮರು ಬುದ್ಧಿವಂತರು. ಎಲ್ಲರೂ ವಿಶ್ವಕರ್ಮ ಅಂತಲೇ ನಮೂದಿಸ್ತಾರೆ. ವಿಶ್ವಕರ್ಮದ ಸ್ಟ್ರೆಂತ್ ನಮ್ದು ಏನಿದೆ ಖಂಡಿತ ಈ ಸಾರಿ ಸರಿಯಾಗಿ. ಹಾಗೆ ಹಿಂದುಳಿದ ವರ್ಗಗಳು ಕೊಟ್ಟರೆ ಅನೇಕರು ಹಿಂದುಳಿದ ವರ್ಗಗಳನ್ನು ಅಹಿಂದ ಅಂತ ಏನು ನಾವು ಅಹಿಂದ ಇದಕ್ಕೆ ಒಳ್ಳೆ ಸಪೋರ್ಟ್ ಕೊಡೋದಕ್ಕೆ ತಾವು ತಮ್ಮ ಯೋಜನೆಗಳು ಯಾವ ರೀತಿ ಯೋಜನೆ ಮಾಡ್ಕೊಂಡಿದ್ದಾರೆ? ಈಗಾಗಲೇ ನಮ್ಮದು ಒಕ್ಕೂಟ ಇದೆ, ಮತ್ತು ಒಕ್ಕೂಟದ ಜೊತೆಗೆ ನಾವು ಈಗ ಒಟ್ಟಾಗಿ ಇಡೀ ರಾಜ್ಯದಂತೆ ನಾವು ಓಡಾಟ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಗಮನ ಕೊಡ್ತೀವಿ ಅದಕ್ಕೆ. ಶೋಷಿತ ಸಮುದಾಯಗಳನ್ನ ನಮ್ಮ ಜೊತೆ ಇದೆ, ಅಂದರೆ ಎಲ್ಲ ಅಲೆಮಾರಿಗಳು, ದಲಿತರು ಎಲ್ಲರೂ ನಮ್ಮ ಜೊತೆ, ಶೋಷಿತ ಸಮುದಾಯಗಳೆಲ್ಲನೂ ನಮ್ಮ ಜೊತೆ ಇದ್ದಾರೆ. ಕರ್ನಾಟಕದ ದೇವಮೂಲೆ ಕುರುಡುಮಲೆಯಲ್ಲಿ ಬಂದಿದ್ದೀರಾ, ಗಣೇಶನ ಏನು ಬೆಳಿತಾರೆ? ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೆಯದಾಗಲಿ, ನಮ್ಮ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ. ಮೇಡಮ್
ಬನ್ನಿ ಬನ್ನಿ. ಸರ್ವೇ ಜನ లక్ష్మీ వెంకటేశ్వర స్వామి దేవతా ಅಷ್ಟು ನಿಗಮ ಕಥವಾళ్ళు ಮಾట్లాಡಿನ ఇలాంటి దోస్తు అదే నేను చూసాను నీకు వచ్చేసింది ನೀವೇ ಕರಿಬೇಕು. ನೀವು ಹೇಳಿದ್ರಲ್ಲ ಅವ್ರು ಮಾತಾಡ್ತಾರೆ, ನಾನು ಕರೀಲ್ಲ, ನೀನೇ అంత చేరిండి లేదన్నీ చెప్పిండ ఫోన్ చేసుకుని వచ్చారు పొద్దున్న 8:30 పంచాయతీ ఉంటుంది. ఉత్తరానంద కర్పూర మంగళ నీరానంద దర్శయామి. నమో నమో భగవతే జాయమానోన్హాం కేతవసలామి గ్రేణే ఆగం దేవేభ్యో విదధానాయం చంద్రమా. ఓం నమో నమో భగవతే జాయమానోన్హాం కేతవసలామి గ్రేణే చంద్రమాస్తరతి గమాయు శతమానం భవతి శతాయ పురుషేంద్రియ ఆయుష్యేంద్రియ ప్రాతిష్ఠతి. శ్రీ లక్ష్మీ వెంకటరమణ స్వామి పరిపూర్ణ అనుగ్రహ ప్రసాద బల సిద్ధిరస్తు. ಎಲ್ರಿಗೂ ನಮಸ್ಕಾರ. ಜೈ ವಿಶ್ವಕರ್ಮಣೆ. ನಮ್ಮ ನೀಲಾ ಚಂದ್ರಶೇಖರ್ ಅವರು ನಮ್ಮ KPCC ನೀಲಾ ಸೋಮಶೇಖರ್ ಅವರು ನಮ್ಮ KPCC OBC ಉಪಾಧ್ಯಕ್ಷರು. ಅವರು ನಮ್ಮ ಅಭಿಮಾನದಿಂದ OBC ಅಭಿಮಾನದಿಂದ ನನ್ನನ್ನು ಇಲ್ಲಿ ಈ ಪೂಜೆ ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ. ನಾನು ಪ್ರಪ್ರಥಮವಾಗಿ ಈ ದೇವಸ್ಥಾನಕ್ಕೆ ಬಂದಿದ್ದೇನೆ. ಖಂಡಿತ ನಮಗೂ ಈ ದೇವರ ಈ ಪೂಜಾ ಫಲ ನಮಗೂ ಲಭಿಸಲಿ, ನಮ್ಮ ಎಲ್ಲ ಸಮಾಜಕ್ಕೂ ಒಳಿತಾಗಲಿ ಅಂತ ಹೇಳ್ತೀನಿ. ತಿರುಪತಿಯಲ್ಲಿ ಇದ್ದಂಗೆ ಅದೇ ತಿರುಪತಿ ಥರನೇ ಇದೆ, ಚೆನ್ನಾಗಿದೆ. ಇರಿ ಶಾಲು ಹಾಕಿ, ಶಾಲು ಹಾಕಿ ಫಸ್ಟ್, ಶಾಲು ಅದು ಪ್ರೈವೇಟ್ ಸರ್. ಮೇಡಮ್ ಓಕೆ ರೀ ಚರಣ್
ಉಪಾಧ್ಯಕ್ಷರಾಗಿದ್ದಾರೆ ರಾಜ್ಯ ಉಪಾಧ್ಯಕ್ಷರು ಆಗಮಿಸಿದ್ದಾರೆ. ಅವ್ರನ್ನ ಸಹ ನಾವು ಸಂಘದ ಪರವಾಗಿ ಸ್ವಾಗತ ಕೋರುತ್ತಾ ಪುಷ್ಪಮಾಲೆ ನಿಗಮ ಮಂಡಳಿ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವ್ರಿಗೆ ನಾವು ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಮಹಾರಾಜ ಕಾಲೇಜ್ ಪ್ರಿನ್ಸಿಪಲ್ ಮಹಾರಾಣಿ ಕಾಲೇಜ್ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಬೆಂಗಳೂರು ಅವರು ಆಗಮಿಸಿದ್ದಾರೆ. ಅವ್ರನ್ನೂ ಸಹ ನಾವು ಸಂಘದ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ರಾಮಚಂದ್ರಪ್ಪ ಅವರು ಯಾದವ್ ಸಂಘದ ಸೆಕ್ರೆಟರಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾವು ವಿಶ್ವಕರ್ಮ ಸಂಘದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೀವಿ. ಎಲ್ಲ ರೆಡಿ ಮಾಡ್ಕೊಂಡು ಫೋಟೋಕ್ಕೆ ಬಂದಿಲ್ಲ. ಬೆಂಗಳೂರು ರಾಜ್ಯದಲ್ಲಿ ಸುಮಾರು ಮೈಸೂರು ಮಹಾರಾಜರ ಕಾಲದಿಂದ ಸ್ಥಾಪನೆಯಾಗಿರ್ತಕ್ಕಂಥ ನಮ್ಮ ಸಮಾಜ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿ ಇದುವರೆಗೂ ಸುಮಾರು ಜನ ಅಧ್ಯಕ್ಷಗಳಾಗಿದ್ದಾರೆ. ಯಾರೂ ಸಹ ಮುಳುಬಾಗಿಲಿಗೆ ಬಂದಿಲ್ಲ. ಮೊಟ್ಟ ಮೊದಲನೇದಾಗಿ ಶಿವಸುಜ್ಞಾನ ಮೂರ್ತಿಗಳು ಸುಜ್ಞಾನ ಮೂರ್ತಿ ಅವರು ಆಗಮಿಸಿದ್ದಾರೆ. ಅವ್ರಿಗೆ ನಮ್ಮ ಮುಳುಬಾಗಿಲು ಪರವಾಗಿ ಎಲ್ಲರೂ ಸ್ವಾಗತ ಕೋರುತ್ತಾ, ಅವರು ನಮ್ಮ ಸಮಾಜ ಈ ಸಮಾಜ ನಾವು ಸುಮಾರು ಕಷ್ಟಪಟ್ಟು ನಮ್ಮ ಸಮಾಜ ಎಲ್ಲ ನಮ್ಮ ವಿಶ್ವಕರ್ಮ ಬಂಧುಗಳು ಒಕ್ಕಟ್ಟಿನಿಂದ ನಾವೊಂದು ಈ ಸಮಾಜವನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ನಮಗೆ ಯಾವುದೇ ರೀತಿಯಾಗಿ ರಾಜ್ಯ ಮಟ್ಟದಿಂದ ನಾವು ಕೂಡ ನಮಗೆ ಒಂದು ಧನ್ಯವಾಗಿ ನಾವಿದ್ದೀವಿ ಅಂತ ನಮ್ಗೆ ತೋರಿಸಿದ್ದು ಆಗಲಿ, ನಾವಿದ್ದೀವಿ ಅಂತ ಬಂದಿದ್ದು ಆಗಲಿ ಇಲ್ಲ. ನಾವು ಸುಮಾರು ಇಲ್ಲಿ ಅನ್ಯ ಸಮಾಜದವರಿಂದ ಕೂಡ ನಾವು ತೊಂದರೆಗಳನ್ನು ತಗೊಂಡಿದ್ದೀವಿ. ಬೇಸ್ ಮಾಡಿಕೊಂಡು ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಸಮಾಜದವ್ರು ಇದ್ದೀವಿ ಅಂತ ಹೇಳ್ಬಿಟ್ಟು ನಾವೇ ಒಂದು ಸ್ವಂತವಾಗಿ ಸ್ವಯಂ ಘೋಷಿತವಾಗಿ ನಾವು ಇಲ್ಲಿ ನಿಂತ್ಕೊಂಡು ನಮ್ಮ ಜನಗಳನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ತಾವು ಇವಾಗ ಹೊಸದಾಗಿ ಬಂದಿದ್ದೀರಿ. ಇನ್ನು ಎಲ್ಲ ರಾಜ್ಯ ಮಟ್ಟದಲ್ಲಿ ಎಲ್ಲ ಮನವಿ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ನಮ್ಮ ಅತಿ ಹೆಚ್ಚಾಗಿ ಮುಳಬಾಗಿಲು ತಾಲೂಕಿಗೆ ಕೊಡಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಶಂಕರ್, ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಂಧುಗಳೇ, ಏನು ನಾವೆಲ್ಲ ಮೂರ್ತಿ ಅಂತಲೇ ಕರೆಯೋದು. ತುಂಬ ಆತ್ಮೀಯ ಸ್ನೇಹಿತರು ಒಂದು 20 ವರ್ಷದಿಂದ. ಮುಳಬಾಗಿಲಿಗೆ ಈಗ ಒಂದು 40ನೇ ಸಲನೋ 50ನೇ ಸಲನೋ ನಮ್ಮ ಜೊತೆಯಲ್ಲಿ ಬರ್ತಾ ಇರತಕ್ಕಂಥದ್ದು. ಆ ದಿಸೆಯಲ್ಲಿ ನಿಮ್ಮೂರಿಗೆ ಹೋಗೋಣ ಅಂತ ಹೇಳಿದ್ರು. ವಿಶ್ವನಾಥಾಚಾರಿ ನಾವೆಲ್ಲ ಒಂದೇ ಊರವರು, ಗುಡುಪಲ್ಲಿ. ಸೊ ನಮ್ಮ ಮನೆ ಮುಂದೆನೇ ಇರ್ತಕ್ಕಂಥದ್ದು. ಹೇಳಿದೆ, ಅಯ್ಯೋ ತುಂಬ ಸಂತೋಷ ಬನ್ನಿ ಅಂತ ಹೇಳಿದರು. ಹಾಗಾಗಿ ಬಂದಿದ್ದೀವಿ. ಸೊ ಅವಕಾಶ ಅವ್ರಿಗೂ ಕೂಡ ಒಳ್ಳೆ ಕೆಲಸ ಮಾಡಬೇಕು ಸಮಾಜಕ್ಕೆ ಅನ್ನೋದಿದೆ. ಸೊ ಆ ದಿಸೆಯಲ್ಲಿ ಈ ಸಮಾಜಕ್ಕೆ, ವಿಶ್ವಕರ್ಮ ಸಮುದಾಯಕ್ಕೆ ಏನೆಲ್ಲ ಆಗಬೇಕೋ ಅದಕ್ಕೆಲ್ಲ ಪ್ರಯತ್ನ ಮಾಡ್ತಾರೆ. ಅವರ ಮಿತಿಯಲ್ಲಿ, ಕಾನೂನಿನ ಮಿತಿಯಲ್ಲಿ ಏನು ಸಹಾಯ ಮಾಡೋಕ್ಕಾಗತ್ತೋ ಮಾಡಲೇಬೇಕು. ನಾನು ಒಳ್ಳೆಯ ಹೆಸರು ತಗೋಬೇಕು, ಅವರನ್ನು ಯಾರು ಈ ಒಂದು ಹುದ್ದೆಗೆ ಬರಲು ಕಾರಣರಾಗಿದ್ದಾರೆ ಅವ್ರಿಗೂ ಒಳ್ಳೆಯ ಹೆಸರು ತರಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಅವರು ಹೊಂದಿದ್ದಾರೆ. ಆ ದಿಸೆಯಲ್ಲಿ ಅದೇ ರೀತಿ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಈ ತಾಲೂಕಿನ ನಿಮ್ಮ ವಿಶ್ವಕರ್ಮ ಸಮುದಾಯದ ಸಮಸ್ಯೆಗಳೇನೇ ಇರಲಿ ಅಥವಾ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನೇ ಇರಲಿ, ಅದನ್ನು ಅವರು ಗಮನಕ್ಕೆ ತಗೊಂಡು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಲು ಕೂಡ ಸತತವಾಗಿ ಪ್ರಯತ್ನ ಮಾಡ್ತಾರೆ ಅಂತ ನಾನು ಅವ್ರ ಪರವಾಗಿ ತಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ. ತಾವೆಲ್ಲರಿಗೂ ಕೂಡ ಅವರು ಯಾವಾಗಲೂ ಕೂಡ ಅವರ ಕಚೇರಿ ಬಾಗಿಲು ತೆಗೆದಿರುತ್ತೆ. ನಿಮ್ಮ ಒಂದು ಸಮಸ್ಯೆಗಳಿಗೆ ಅಥವಾ ನಿಮ್ಮ ಬೇಡಿಕೆಗಳೇನಿದೆಯೋ ಅದಕ್ಕೆ ಸ್ಪಂದಿಸ್ತಾರೆ ಅಂತ ನಾನಾದರೂ ಭಾವಿಸ್ತಾ, ನೀವು ಪಾಪ ಮಧ್ಯಾಹ್ನ 2 ಗಂಟೆಯಿಂದ ಕಾಯ್ತಾ ಇದ್ದೀರಾ.
ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ವಂದನೆಗಳನ್ನು ತಿಳಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಅವಕಾಶ ಸಿಕ್ಕಿದ್ದು ಮೂರ್ತಿ ಸರ್ ಅವರು ರಿಪೋರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಶಾಸಕರ ಭವನ ಹತ್ರ ಇದ್ದಾಗ MLC ಸಾಹೇಬ್ರನ್ನ ತಿಳಿಸ್ಬೇಕು ವಿಚಾರ ಅಂತ ಬಂದಾಗ ನಾನು ಆ ಒಂದು ಸಂದರ್ಭದಲ್ಲಿ ಜೊತೆಗೆ ಹೋಗಿ ಅಣ್ಣವ್ರ ಜೊತೆಗೆ ಹೋಗಿ ಆ ಒಂದು ನಿಗಮ ಮಂಡಳಿಯಲ್ಲಿ ರಿಪೋರ್ಟನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ನನಗಂತೂ ಬಹಳಷ್ಟು ಸಂತೋಷ ಆಯಿತು. ಯಾಕೆಂತಂದರೆ ನಾವು ಹಿಂದುಳಿದಿರ್ತಕ್ಕಂಥ ಸಮಾಜಗಳು ನಾವೇನಿದ್ದೀವಿ ಆ ಒಂದು ಸಮಾಜವನ್ನು ಮೇಲೆತ್ತಬೇಕು ಅಂತಂದರೆ ಇಂಥ ಒಂದು ಸರಳ ಜೀವಿಗಳು ಒಳ್ಳೆಯ ಕಾರ್ಯನಿರ್ವಹಿಸ್ತಕ್ಕಂಥ ಒಬ್ಬ ವ್ಯಕ್ತಿಗಳು ನಮಗೆ ಬೇಕಾಗಿರೋದು ಅಂತ ನನಗೆ ಆವತ್ತು ಬಹಳಷ್ಟು ಸಂತೋಷ ಆಯಿತು. ಹಾಗಾಗಿ ನಾನು ಅವ್ರ ಜೊತೆಗೆ ಹೋಗಿ ಬಂದಾಗ ಮತ್ತು ಇಮಿಡಿಯೇಟಾಗಿ ವಿಶ್ವನಾಥಾಚಾರ್ಯಗೆ ತಿಳಿಸಿದೆ, ಈ ರೀತಿ ಅಣ್ಣವರು ಅಧ್ಯಕ್ಷರಾಗಿದ್ದಾರಪ್ಪ, ದಯವಿಟ್ಟು ನಮ್ಮ ಸಮುದಾಯದಲ್ಲಿ ಏನೇನು ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ನೇರವಾಗಿ ನೀವು ಎಲ್ಲ ಕೂಡ ಆ ಒಂದು ನಿಗಮ ಮಂಡಳಿಗೆ ಹೋಗ್ಬಿಟ್ಟು ಅಣ್ಣವ್ರ ಜೊತೆಗೆ ಮಾತಾಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ತಿಳಿಸಿದಾಗ ವಿಶ್ವನಾಥಾಚಾರ್ಯ ಅಣ್ಣವರು ಬರ್ತಿದ್ದಾರೆ, ನೀವು ಕೂಡ ದಯವಿಟ್ಟು ಬರಬೇಕು, ಅಧ್ಯಕ್ಷರು ಬರ್ತಿದ್ದಾರೆ ಅಂತಂದರು. ಹಾಗಾಗಿ ನಮ್ಮಮ್ಮ ಕೂಡ ಬಂದಿದ್ದೀನಿ. ಸೊ ನಮ್ಮ ಒಂದು ಸಮುದಾಯಕ್ಕೆ ನಿಜವಾಗ್ಲೂ ಒಳ್ಳೆಯ ಒಂದು ರೀತಿಯಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸಿ ಈ ಒಂದು ಸಮುದಾಯದ ಏಳಿಗೆಗೆ ಸಹಕರಿಸ್ತಾರೆ ಅಂತ ನಾನು ನಂಬುತ್ತಾ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ನಿಮಗೆಲ್ರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲಿನಲ್ಲಿ ನಮ್ಮ ರಾಜ್ಯ ಸರ್ಕಾರದ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಿಗೆ ನೀವೆಲ್ಲರೂ ಸ್ವಾಗತ ಕೋರಿದ್ದು ತುಂಬ ಖುಷಿಯಾಯಿತು. ಯಾಕೆ ಅಂತಂದರೆ ನೋಡಿ, ನಾವು ಒಗ್ಗಟ್ಟಿದ್ರೇ ಬಲ. ಯಾರೂ ಕೂಡ ಏಕಾಏಕಿ ಯಾರೂ ಅಧಿಕಾರ ಎಲ್ಲರಿಗೂ ಸಿಕ್ಬಿಡೋದಿಲ್ಲ. ಏನಂದರೆ ಅದು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಭಗವಂತನ ಇಚ್ಛೆ ಕೂಡ ಆಗಿರುತ್ತೆ. ಹಾಗಾಗಿ ನಮ್ಮ ಸುಜ್ಞಾನಮೂರ್ತಿ ಅವರಿಗೆ ಈ ಒಂದು ಅಧ್ಯಕ್ಷರಾದಂಥ ಒಂದು ಸ್ಥಾನಮಾನ ಸಿಕ್ಕಿರೋದು, ಅವರಿಗೆ ಸಿಕ್ಕಿರೋದು ನನಗೆ ಸಿಕ್ಕಿರುವಷ್ಟೇ ನನಗೆ ಸಂತೋಷ ಇದೆ. ಯಾಕೆಂದರೆ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ನನ್ನ ವಿಶ್ವಕರ್ಮ ಸಮುದಾಯ ಇವತ್ತೂ ಕೂಡ ಕೂಲಿ ಕೆಲಸವನ್ನು ಮಾಡ್ತಾ ಕಷ್ಟದಲ್ಲಿದೆ. ಇವತ್ತು ನಮ್ಮ ಸಮುದಾಯ ಇವತ್ತು ಹಿಂದುಳಿದ ವರ್ಗದಾಗಿ ಸೇರಿ ಹಿಂದೆನೇ ಉಳಿದಿದ್ದೀವಿ. ನಾವೆಲ್ಲರೂ ಮುಖ್ಯವಾಹಿನಿಗೆ ಬರಬೇಕು, ಮುಂದೆ ಬರಬೇಕು, ಹೆಣ್ಮಕ್ಳುಗಳಿಗೆ ಅತಿ ಹೆಚ್ಚು ಅವಕಾಶಗಳು ಸಿಗಬೇಕು. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವೆಲ್ಲರೂ ಪ್ರಬಲರಾಗಬೇಕು ಅಂತ ಹೇಳಿದ್ರೆ ನಮಗೆ ಆರ್ಥಿಕವಾಗಿ ಬೆಂಬಲ ಬೇಕು ಅಂತ ಹೇಳಿದ್ರೆ ರಾಜಕೀಯವಾಗಿ ಬೆಳಿಬೇಕು, ರಾಜಕೀಯವಾಗಿ ಬೆಳಿಬೇಕಂದ್ರೆ ಆರ್ಥಿಕವಾಗಿ ನಾವು ಸಂಪನ್ನರಾಗಿರಬೇಕು. ಎರಡಕ್ಕೂ ಕೂಡ ಅವಕಾಶಗಳನ್ನು ನಾವು ಗಿಟ್ಟಿಸ್ಕೋಬೇಕಂತಂದರೆ ಫಸ್ಟು ನಾವು ಜನಗಳ ಮನಸ್ಸಿನಲ್ಲಿ ಉಳಿಬೇಕು. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನನಗೆ ಆ್ಯಕ್ಚುಲಿ ನೋಡಿ ತುಂಬ ಖುಷಿ ಆಯಿತು. ಇವತ್ತು ನೋಡಿ, ಭಗವಂತ ಯಾರನ್ನು ಪರಿಚಯಿಸೋದಿಲ್ಲ, ಅದು ನಮ್ಮ ಇಚ್ಛೆ ಆಗಿರುತ್ತೆ. ಇವತ್ತು ನಾವಿಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡ್ತೀವಿ ಅಂತಲೂ ಕೂಡ ಅನಿಸಿರಲಿಲ್ಲ. ಬಂದಿದ್ದೀವಿ, ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ನನಗೂ ಕೂಡ ಒಂದು ಆಸೆ ಆಕಾಂಕ್ಷೆಗಳಿದೆ. ನಾನು ಕೂಡ ಆಶಾ ಭಾವನೆಗಳನ್ನು ನಮ್ಮ ಅಧ್ಯಕ್ಷರ ಮೇಲೆ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನನ್ನ ಸಮುದಾಯದಲ್ಲಿ ರಾಜ್ಯದಾದ್ಯಂತ ನಿರಾಶ್ರಿತರು ನಿಜವಾಗಲೂ ಯಾರಿದ್ದಾರೆ, ಕಷ್ಟದಲ್ಲಿರುವಂತಹ ಸಮುದಾಯ ನಮ್ಮದು. ಆ ಸಮುದಾಯದಲ್ಲಿ ಅಂಥವ್ರನ್ನ ಗುರುತಿಸಿ ನಿಜವಾಗ್ಲೂ ನಮ್ಮ ನಿಗಮದಲ್ಲಿ ಸಾಧ್ಯವಾಗುವಂಥ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಎಲ್ಲ ಪ್ರತಿಯೊಬ್ಬರಿಗೂ ತಲುಪಿಸೋದ್ರಲ್ಲಿ ಅವರು ಸಕಲರಾಗಿ ಕೆಲಸವನ್ನು ಮಾಡ್ತಾರೆ ಅನ್ನೋ ಆಸೆ ಆಕಾಂಕ್ಷೆಗಳನ್ನು ನಾನು ಕೂಡ ಇಟ್ಕೊಂಡಿದ್ದೀನಿ. ನೀವೆಲ್ಲರೂ ಕೂಡ ಬರೀ ಅವರೊಬ್ಬರದೇ ಬೆಂಬಲ ನಾವೆಲ್ಲ ನಿರೀಕ್ಷೆ ಮಾಡೋದಕ್ಕಿಂತ ನಮ್ಮ ಬೆಂಬಲವೂ ಕೂಡ ಅವರಿಗೆ ಇರುತ್ತೆ ಅಂತ ಕೂಡ ನಾನು ಈ ಒಂದು ಸ್ಥಳದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಇದು ಮೊದಲನೇ ಒಂದು ದೇವರ ಏನು ಅಲ್ಲ ಕುರುಡುಮಲೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಆಶೀರ್ವಾದವನ್ನು ಪಡೆದು ಮೊದಲು ಕರ್ನಾಟಕದ ದೇವಮೂಲೆ ಎಂದೇ ಪ್ರಸಿದ್ಧಿಯಾಗಿರುವಂತಹ ಕುರುಡುಮಲೆ ಗಣೇಶನ ಆಶೀರ್ವಾದವನ್ನು ಪಡೆದು ಮೊದಲನೇದಾಗಿ ನಮ್ಮ ವಿಶ್ವಕರ್ಮ ಕುಲಬಾಂಧವರನ್ನ ನೋಡೋಕ್ಕೆ ಬಂದಿರುವಂತಹ ಪ್ರಥಮವಾದಂಥ ಸ್ಥಳ. ಇಲ್ಲಿಂದಲೇ ಅವರ ಯಶಸ್ಸು ನಿಜವಾಗ್ಲೂ ನೀವೆಲ್ಲರೂ ಜೊತೆಗೆ ಸೇರಿಕೊಂಡು ಕರ್ಕೊಂಡು ಹೋಗ್ತೀರಾ ಅಂತ ನಾನು ನಂಬಿದ್ದೇನೆ. ಆ ನಂಬಿಕೆಯನ್ನು ನೀವೆಲ್ಲರೂ ಹೇಗೆ ಉಳಿಸ್ಕೊತೀರಾ ಹಾಗೆ ಅವರು ಕೂಡ ಹಾಗೆ ಉಳಿಸ್ಕೊಂಡು ನಮ್ಮ ಸಮುದಾಯಕ್ಕೋಸ್ಕರ ರಾತ್ರಿ ಹಗಲು ಶ್ರಮಿಸ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ. ನನಗೂ ಕೂಡ ಈ ಒಂದು ವೇದಿಕೆಯಲ್ಲಿ ನಿಮ್ಮನ್ನೆಲ್ಲ ನೋಡಿ ಖುಷಿಯಾಗಿ ನನಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಶಿವಶಂಕರ ರೆಡ್ಡಿ ಅನ್ನೋರು, ನಮ್ಮ ಅಣ್ಣ ಅವರು ನಮ್ಮ ಮನೆ ಮುಂದೆ ಅವ್ರ ಮನೆ ನಮ್ಮ ಮನೆ ಒಂದೇ ಮನೆಯಲ್ಲಿ ಬೆಳೆದಿರೋದು ನಾವು. ನಮ್ಮ ಮನೇಲಿ ಅವ್ರು ಊಟ ಮಾಡ್ತಾಯಿದ್ರು, ಅವ್ರ ಮನೇಲಿ ನಾನು ಊಟ ಮಾಡ್ತಾಯಿದ್ದೆ. ಒಂದೆರಡು ಸಲ ನಿಮ್ಮನ್ನು ನಮ್ಗೆ ಪರಿಚಯ ಮಾಡಿಸಿದ್ದಾರೆ. ಬಟ್ ಇವಾಗ ನಿಮಗೆ ಆ ಒಂದು ಹುದ್ದೆ ಸಿಕ್ಕಿದೆ ಅನ್ನೋಷ್ಟಿಗೆ ನನಗೆ ತುಂಬ ಖುಷಿ ಆಯಿತು. ಖುಷಿ ಆದ ತಕ್ಷಣ ಮತ್ತೆ ನಮ್ಮ ಶಿವಶಂಕರ ರೆಡ್ಡಿ ಅನ್ನೋರು, ನೋಡಪ್ಪ ಬರ್ತೀವಿ, ಎಲ್ಲರೂ ಸ್ವಲ್ಪ ಪರಿಚಯ ಮಾಡಿಸೋಣ, ನಿಮ್ಮ ಸಮುದಾಯಕ್ಕೆ ಬರ್ತೀವಿ ಅಂತ ಹೇಳಿದಾಗ ನನಗಿನ್ನೂ ತುಂಬ ಸಂತೋಷವಾಯಿತು. ಅವರು ಬೇರೆ ಜಾತಿಯವರಾದರೂ ಕೂಡ ನಮ್ಮ ಜಾತಿಗೆ ಇಷ್ಟೊಂದು
ಸಹಾಯ ಮಾಡೋದಕ್ಕೆ ಅವರು ನೋಡ್ತಾ ಇದ್ದಾರೆ ಅಂದರೆ ಅವರ ಒಳ್ಳೆಯ ಮನಸ್ಸಿಗೆ ನನ್ನದೊಂದು ಕೃತಜ್ಞತೆಗಳು. ಅದೇ ರೀತಿ ನಮ್ಮ ಸುಜ್ಞಾನಮೂರ್ತಿ ಅವರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಶುಭ ಕೋರುತ್ತಾ ಅವರು ನಮ್ಮ ಈ ಮುಳಬಾಗಿಲು ತಾಲೂಕಿಗೆ ಹೆಚ್ಚಿನ ಒಂದು ಅನುದಾನ ಕೊಡಬೇಕು, ಯಾವ ತಾಲೂಕು ಕೊಡದಂತಹ ಅನುದಾನ ನಮ್ಮ ತಾಲೂಕು ಕೊಡಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಅವ್ರನ್ನ ಬೇಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಸಹಾಯ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ. ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯದ ವಿಶ್ವಕರ್ಮ ಸಮುದಾಯದ ನಿಗಮ ಮಂಡಳಿಯ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಜ್ಞಾನಮೂರ್ತಿ ಸರ್ ಅವರೇ ಮತ್ತು ನಮ್ಮ ನಿಗಮ ಮಂಡಳಿಯ ಉಪಾಧ್ಯಕ್ಷರಾದಂಥ ಮೇಡಮ್ ಅವರೇ, ರಾಜ್ಯ ಉಪಾಧ್ಯಕ್ಷರಂಥ ಮೇಡಮ್ನವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರೇ, ನಮ್ಮ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ಒಂದು ಗಡಿ ಜಿಲ್ಲೆ. ಅದು ಅಲ್ಲದೆ ನಮ್ಮ ಮುಳಬಾಗಿಲು ತಾಲೂಕು ನಮ್ಮ ಕರ್ನಾಟಕ ರಾಜ್ಯದ ಮೂಡಲ ಬಾಗಿಲು, ದೇವಮೂಲೆ. ನೀವು ಅಧಿಕಾರ ಸ್ವೀಕರಿಸಿದ ತಕ್ಷಣ ನೀವು ನಮ್ಮ ಈ ಒಂದು ತಾಲೂಕಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ಒಂದು ದೇವರ ಒಂದು ಆಶೀರ್ವಾದನ ಪಡೆದಿದ್ದೀರಾ. ಹಾಗೆ ನಮ್ಮ ತಾಲೂಕಿನಲ್ಲಿ ಸುಮಾರು 14,000 ಜನಸಂಖ್ಯೆ ಇರ್ತಕ್ಕಂಥ ಒಂದು ತಾಲೂಕು ನಮ್ಮ ಸಮುದಾಯದವರು. ಅದರಲ್ಲಿ ತುಂಬ 180 ಜನ ಬಡ ಕುಟುಂಬಗಳು. ಯಾವುದೇ ರೀತಿಯ ಒಂದು ಸರ್ಕಾರ ಸೌಕರ್ಯಗಳು ಇಲ್ಲ, ಸರ್ಕಾರಿ ನೌಕರಿಗಳು ಇಲ್ಲ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ಸಮುದಾಯ ನಮ್ಮದು. ದಯವಿಟ್ಟು ನೀವು ನಮ್ಮ ಸಮುದಾಯ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಸರ್ಕಾರದಿಂದ ಬರ್ತಕ್ಕಂಥ ಕೆಲವು ಸೌಲಭ್ಯಗಳನ್ನು ಯಥೇಚ್ಛವಾಗಿ ನಮ್ಮ ತಾಲೂಕಿಗೆ ಕೊಡಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಹಾಗೆ ನಿಮ್ಮನ್ನು ನೋಡಿದ ತಕ್ಷಣ ನಾವು ಎಲ್ಲರೂ ಅಂದ್ಕೊಂಡ್ವಿ, ಇವರಲ್ಲಿ ನಮ್ಮ ಸಮುದಾಯವನ್ನು ಮುಂದೆ ಒಂದು ಹೆಜ್ಜೆ ಮುಂದಿರ್ತಕ್ಕಂಥ ಒಂದು ಸ್ವಭಾವ ಉಳ್ಳತಕ್ಕಂಥವರು ಅಂತ ಸಾಮರ್ಥ್ಯ ಅವರಲ್ಲಿ ಅಡಗಿದೆ ಅಂತಕ್ಕಂಥ ಒಂದು ಮನೋಭಾವ ನಿಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಇದೇ ರೀತಿಯಾಗಿ ನಮ್ಮ ಸಮುದಾಯದ ಎಲ್ಲ ಕುಲಬಾಂಧವರ ಒಂದು ಸಹಕಾರ ನಿಮಗಿರುತ್ತೆ. ನೀವು ದಯವಿಟ್ಟು ನಮ್ಮ ಸಮುದಾಯ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಈ ಒಂದು ಸರ್ಕಾರದ ಸವಲತ್ತುಗಳನ್ನು ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ. ಕರ್ನಾಟಕ ರಾಜ್ಯದ ನಿಗಮ ಮಂಡಳಿ ಅಧ್ಯಕ್ಷರು ಒಂದೆರಡು ಮಾತು. ಓಂ ನಮೋ ಕಾಳಿಕಾದೇವಿ, ನಮ್ಮ ಕುಲದೇವತೆ ಕಾಳಿಕಾದೇವಿ ಅವ್ರಿಗೆ ನಮಸ್ಕಾರ ಮಾಡ್ತೀನಿ. ಮತ್ತು ತಾವೆಲ್ಲ ಬಂದಿರುವ ನಮ್ಮ ಕುಲಬಾಂಧವರಿಗೆ, ನಮ್ಮ ವೇದಿಕೆ ಮೇಲಿರುವ ನಮ್ಮ ಗಣ್ಯರಿಗೆಲ್ಲ ನಮಸ್ಕಾರ ಮಾಡುತ್ತಾ, ಕೋಲಾರ ಚಿನ್ನದ ಗಣಿಯ ನಾಡು. ಇಲ್ಲಿಂದ ಚಿನ್ನ ಬೇರೆ ಕಡೆಗೆಲ್ಲ ಹೋಗಿದೆ, ಆದರೆ ಇಲ್ಲಿ ಚಿನ್ನ ನಂಬ್ಕೊಂಡು ಬದುಕ್ತಾ ಇರೋರ ಕತೆ ಪಾಪ ತುಂಬ ಶೋಚನೀಯವಾಗಿದೆ. ಮತ್ತು ಶಿಲ್ಪಿ ಶಿವಾರ್ಪಟ್ನ ನಮ್ಮೂರು, ಅಮೇರಿಕಾಗೆಲ್ಲ ಇಲ್ಲಿಂದ ಹೋಗ್ತದೆಲ್ಲ. ಶಿಲ್ಪಿಗಳಿಗೂ ಅಷ್ಟೇ, ಶಿಲ್ಪಿಗಳಿಗೂ ಏನಂತ ಪ್ರೋತ್ಸಾಹ ಇಲ್ಲ ನಮ್ಮಲ್ಲಿ, ನಮ್ಮ ಶಿಲ್ಪಿಗೆ. ಅದರಿಂದ ಕೋಲಾರಲ್ಲಿ ನಮ್ಮ ಜನ ಇನ್ನೂ ಸ್ವಲ್ಪ ಹಿಂದುಳಿದ್ದಾರೆ. ನಮ್ಮ ಜನ ಪಾಪ ದಮನಿತರು. ಈ ದಮನಿತರ ಧ್ವನಿಗಾಗಿ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ನನ್ನನ್ನು ಗುರುಸಿ ನೀನು ಅವ್ರ ಧ್ವನಿಯಾಗಿ ನೀನು ಕೆಲಸ ಮಾಡಪ್ಪ ಅಂತೇಳಿ ನಾನು ಕಳಿಸಿದ್ದಾರೆ. ಅದರಿಂದ ನಮ್ಮ ಸರ್ಕಾರದ ಎಲ್ಲ ನಾಯಕರುಗಳಿಗೆ, ನಮ್ಮ ಸಮುದಾಯಗಳಿಗೆ ಹೆಸರು ತರುವಂಥ ಕೆಲಸ ಮಾಡ್ತೀನಿ ನಾನು. ನನಗೆ ಸ್ಫೂರ್ತಿ ಅಂದರೆ ಡಾಕ್ಟರ್ ಶಿವಶಂಕರ್ ರೆಡ್ಡಿ ಅವರು ಎತ್ತಿನ ಗಾಡಿ ಕಟ್ಕೊಂಡು ಟ್ರ್ಯಾಕ್ಟ್ರಲ್ಲಿ ಊರೆಲ್ಲ ಓಡಾಡಿ ಎಲ್ಲ ಕಡೆ ಅವ್ರ ಸಮುದಾಯನ ಹಣ ಸಂಗ್ರಹ ಮಾಡಿ ಸಂಘ ಕಟ್ಟಿದ್ದಾರೆ. ಇಲ್ಲಿ ಒಂದು ನಿವೇಶನದ ದೊಡ್ಡದೊಂದು ಜಾಗನೂ ಅವ್ರ ಸಂಘಕ್ಕೋಸ್ಕರ ಅವ್ರ ಶ್ರಮದಿಂದನೇ ಅವರು ಇಡೀ ಪ್ರಪ್ರಥಮವೇ ಕರ್ನಾಟಕ ರಾಜ್ಯದಲ್ಲಿ ಯಾವುದವ್ರದ್ದು ಸಂಘಟನೆ ಆಗಿದ್ದಂದರೆ ಡಾಕ್ಟರ್ ಶಿವಶಂಕರ್ ರೆಡ್ಡಿ ಅವ್ರ ಸ್ಫೂರ್ತಿ ನನಗೆ. ಅವ್ರು ನಿಜವಾಗಿ ನನಗೆ ಅವ್ರದ್ರಲ್ಲಿ ನಾನು ನಮ್ಮವ್ರನ್ನೂ ಅಷ್ಟೇ ಅವ್ರ ರೀತಿ ಇಲ್ಲಿ ಸಂಘಟನೆ ಕಟ್ಟಿದ್ದಾರೆ. ಅದೇ ರೀತಿ ನಿಮ್ಮನ್ನೆಲ್ಲ ನಾನು ಒಟ್ಟಿಗೆ ತಗೊಂಡು ಹೋಗ್ತೀನಿ. ಮೈಸೂರಿಂದ ರಾಜಣ್ಣ ಬಂದಿದ್ದರು, ನೀವು ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಿದ್ದಾರೆ ನನಗೆ ಗೊತ್ತು. ರಾಜಣ್ಣ ಬಂದು ಇಲ್ಲಿ ಮುಳುಬಾಗಿಲಲ್ಲಿ ದೊಡ್ಡದಾಗಿ ಮೆರವಣಿಗೆ ಮಾಡ್ಕೊಂಡು ಹೋದರು. ಆದರೆ ನಾನು ಮೆರವಣಿಗೆ ಮಾಡಲು ಕೆಲಸ ಮಾಡ್ತೀನಿ, ನಿಮಗೋಸ್ಕರ ಕೆಲಸ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ನನ್ನ ಕರೆಸಿ ಈ ಒಂದು ಸನ್ಮಾನ ಮಾಡಿದ್ದಕ್ಕೆ ತಮಗೆಲ್ರಿಗೂ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ.